ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ರಾಮದೇವ್ ಅವ್ರ ಹೆಸರು ನೀವು ಕೇಳಲಿಕ್ಕೆ ಬೇಕು, ಬಿಡಿಸೋ ಅವಶ್ಯಕತೆ ಇಲ್ಲ. ಬಾಬಾ ರಾಮದೇವರು ತಮ್ಮ ಪ್ರಾಡಕ್ಟ್ಗಳನ್ನು, ತಮ್ಮ ಉತ್ಪಾದನೆಯನ್ನು, ಅದರ ಬಗ್ಗೆ ವರ್ಣನೆಯನ್ನು, ಅದರ ಅಸಾಧ್ಯದ ಸಾಧ್ಯತೆಗಳನ್ನು ಹೇಳ್ಕೊಳ್ಳಿ, ಏನು ತಪ್ಪಿಲ್ಲ. ಆದರೆ ಅದು ಸುಳ್ಳಿನಿಂದ ಕುಡಿಬಾರ್ದು. ಅದೇ ಕಾಲಕ್ಕೆ ಇನ್ನೊಬ್ಬರ ಕಂಪನಿಗಳ ಬಗ್ಗೆ ಸಣ್ಣದಾಗಿ ಮಾತಾಡುವಂಥದ್ದು ಅಥವಾ ತಪ್ಪು ಅಂತ ಹೇಳುವಂಥದ್ದು ಅವ್ರ ವ್ಯಕ್ತಿತ್ವಕ್ಕೂ ಶೋಭೆ ತರೋದಲ್ಲ, ಇದು ಕಾನೂನನ್ನು ಮುರಿಯುವಂಥದ್ದು ಅಂತ. ಸಹಜ ಕಾನೂನದ ಬದುಕು ಬದುಕಿಸು ಆ ನೆಲೆಯಲ್ಲಿ ಮಾಡುವಂಥದ್ದು. ಕಾಂಪಿಟೇಷನ್ ಮಾಡಲಿ, ಸಾಕಷ್ಟು ಯಾರು ಬೇಡ ಅಂದಿದ್ದಾರೆ, ಅವ್ರಿಗೆ ಸಾಕಷ್ಟು ಬೆಳೆದು ನಿಂತಿದ್ದಾರೆ ಇವತ್ತು. ಆದರೂ ಅವರು ವಾದ ಮಾಡುವಂಥ ರೀತಿ, ಪ್ರತಿಪಾದನೆ ಮಾಡುವಂಥ ವಿಚಾರಗಳು ಎಲ್ಲನೂ ಇಲ್ಲಿ ಸಮಾಜದ ಕೋಮು ಭಾವನೆಯನ್ನು ಕೆರಳಿಸ್ತಾವೆ ಅನ್ನೋದು ಸ್ವತಃ ಅವರ ವಿರೋಧದ ವ್ಯಕ್ತಿಗಳಿಂದ ಆರೋಪ. ಹಮ್ದರ್ದ್ ಅನ್ನೋಂಥ ಒಂದು ಕಂಪ್ನಿ, ಆ ಕಂಪ್ನಿ ಇದ್ದಿದ್ದು ಅವ್ರದ್ದೇ ಆದಂಥ ಒಂದು ಏನೋ ಜ್ಯೂಸ್ ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಟಿದೆ. ಇವರು ಬಿಟ್ಟರೆ ಏನು ತಪ್ಪಿಲ್ಲ, ಮಾರ್ಕೆಟಪ್ಪ ಅದು, ಮಾರ್ಕೆಟಿಂಗ್ ಎಲ್ಲರೂ ಮಾಡ್ಬೋದು. ಆದರೆ ಅದನ್ನು ಬಿಡುವಲ್ಲೇ ಬಿಟ್ಟ ಮೇಲೆ ಅದ್ರ ಬಗ್ಗೆ ಅದಕ್ಕೊಂದು ಹೆಸರು ಕೊಟ್ಟಿದ, ಶರ್ಬತ್ ಜಿಹಾದ್. ಅದೇನು ಹಮ್ದರ್ದ್ ಕಂಪ್ನಿ ತಯಾರಾಗಿ ಬರ್ತದೆ ಆ ಒಂದು ಜ್ಯೂಸು ಅದು ಏನಪ್ಪ ಅಂತಂದ್ರೆ ಶರ್ಬತ್ ಜಿಹಾದ್. ಇದು ಭಾಳಷ್ಟು ಕೋಮು ಗಲಭೆಗೆ, ಕೋಮು ಮನಸ್ಸಿಗೆ ಪ್ರಚೋದನೆ ಕೊಡುವಂಥ ಮಾತು ಅಂತೇಳಿ ಈ ಹಮ್ದರ್ದ್ ಕಂಪ್ನಿಯ ಪರವಾಗಿ ಮಾತಾಡುವಂಥ ವಕೀಲರ ವಾದ. ಏನಪ್ಪ ಅಂತಂದ್ರೆ ಅವ್ರು ಹೇಳೋದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ನಾವು ನಿಮಗೆ ತಪ್ಪು ಅಂತ ಹೇಳೋದಿಲ್ಲ ರೀ, ಮಾಡಿರಿ. ಆದರೆ ಏನದಪ್ಪ, ಹಮ್ದರ್ದ್ ಕಂಪ್ನಿಯ ಪರವಾಗಿ ವಾದಿಸಿ ಹಿರಿಯ ವಕೀಲ ಸಂದೀಪ್ ಶೆಟ್ಟಿ ಅವರು ಹೇಳ್ತಾರೆ, ರಾಮದೇವ್ ಅವರ ವಿಡಿಯೋ ಕೋಮು ಭಾಷಣದ ರೀತಿಯಲ್ಲಿ ಇದೆ. ಎರಡು ಕೋಮುಗಳ ಜಗಳ ಹಚ್ಚುವಂಗದ ಅದು.